ಯಾರಪ್ಪನ ಸೊತ್ತೇನಲ್ಲ ಇದು, ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಜಾಗ ಇದು, ಯಾರಪ್ಪನ ಸೊತ್ತಲ್ಲ. ಅಂತ ಜಾಗದಲ್ಲಿ ಇವ್ರು ನೋಡಿ, ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಅಂತ ಹೇಳ್ಬಿಟ್ಟು ಒಂದು ಸಂಘಟನೆ ಬೋರ್ಡ್ ಹಾಕ್ತಾರೆ. ಇದು ಯಾರಪ್ಪನ ಸೊತ್ತು? ಇದು ಸರ್ಕಾರಿ ಜಾಗದಲ್ಲಿ ಇವ್ರು ಅಲ್ಲಿಗೆ ಒತ್ತುವರಿ ಮಾಡ್ಕೊಂಡಂಗ. ಇದು ಒಂದು ಶಾಸಕರ ಮೇಲೆ ಆರೋಪ ಮಾಡಬೇಕಾದ್ರೆ ನಾವೇನು ಇದೀವಿ, ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದು ಅವ್ರು ಫಸ್ಟ್ ಬದಲಾವಣೆ ಆಗ್ಲಿ. ಈ ಬೋರ್ಡ್ ಇಂದ ಒಂದು ಕಂಪ್ಲೇಂಟ್ ಸಮೇತ ಈ ಬೋರ್ಡ್ ಹಾಕ್ಬಿಟ್ಟು ಅಲ್ಲಿರ್ತಕ್ಕಂಥ ಯಾರಿದಾರೋ ಅವ್ರ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ಇದರಲ್ಲಿ ನಿವೇಶನ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೆಲವ್ರ ಹತ್ರ ಎಲ್ಲ 2 ಲಕ್ಷ 1 ಲಕ್ಷ 50,000 ಈ ತರ ದುಡ್ಡುಗಳನ್ನ ತಗೊಂಡಿದ್ದಾರೆ. ಅದು SP ಹತ್ರ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ವಿ ನೋಡಿ. ಇವ್ರ ಅಡ್ವೊಕೇಟ್ ಅದೇ ಗ್ರಾಮ ಹತ್ರ ಇರ್ತಕ್ಕಂಥವ್ರು, ಅದೇ ಶಿಡ್ಲಘಟ್ಟ ತಾಲೂಕು ಅವ್ರ ಅಡ್ವೊಕೇಟ್ ಇವರು ನೋಡಿ. ಇವ್ರು ಕಂಪ್ಲೇಂಟ್ ಕೊಡ್ತಾರೆ ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ ಅಲ್ಲೇ. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರ ಮೇಲೆ ಏನ್ ಮಾಡ್ತಾರೆ, ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವ್ರ ಮೇಲೆನೆ ಆ ಮಹಿಳಾ ಸಂಘಟನೆ ಅಧ್ಯಕ್ಷರಂತಲ್ಲಿ ಸಂಚಾಲಕನ ಅಧ್ಯಕ್ಷ ಏನೋ ಆಗಿದಾರಂತ ಅವರಲ್ಲಿ ಶಶಿಕಲಾ ಅಂತ ಇವ್ರ ಮೇಲೆನೆ ಒಂದು ಸುಳ್ಳು ದೂರನ್ನು ಕೊಡ್ತಾರಲ್ಲಿ. ಏನಂತ ನನಗೆ ಕಿರುಕುಳ ಕೊಡ್ತಾರೆ ಹಂಗಿಂಗ್ ಅಂತ ಹೇಳ್ಬಿಟ್ಟು ಸುಳ್ಳು ಒಂದು ಕಂಪ್ಲೇಂಟ್ ಆರೋಪ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಒಂದು SP ಹತ್ರ ಹೋಗ್ಬಿಟ್ಟು ನಾವೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಇನ್ಸ್ಪೆಕ್ಟರ್ ಸಾಹೇಬ್ ಕೊಟ್ಟಿದ್ವಿ, ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ವಿ. ಅವರು ಪರಿಶೀಲನೆ ಮಾಡಿ ಇದನ್ನ ತೆರವುಗೊಳಿಸುವಂತ ಕೆಲಸ ಇದನ್ನ ಮಾಡ್ತೀವಿ, ಇಲ್ಲ ಅಂತಂದ್ರೆ ಕಾನೂನು ರೀತಿ ಕ್ರಮನ ತಗೊಳ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇರೆಗೆ ನಾವು ಅಲ್ಲಿಂದ ಬಂದು ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಏನಿದಾರೋ ಅವ್ರಿಗೆ ರಕ್ಷಣೆನೂ ಕೊಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಒಂದು ತಿಳಿಸ್ಬಿಟ್ಟು ಬಂದಿದೀವಿ ನಾವು. ಇನ್ನು ಮುಂದೆ ಅಲ್ಲಿ ಇವ್ರು ಏನ್ ಮಾಡ್ತಾರೆ ಅನ್ನೋದು ನಿಮ್ಗೆ ಮಾಧ್ಯಮದ ಮುಖಾಂತರ ಇವತ್ತು ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಸಂದೇಶ್ ಅವರೇ, ನೀವೇನಾದ್ರೂ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲೇ ನೀವೇನಾದ್ರೂ ನಮ್ಮ ಶಾಸಕರ ಬಗ್ಗೆ 1 ಎಕರೆ ನೀವು ಸರ್ಕಾರ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ಇರ್ತಕ್ಕಂಥ ದಾಖಲೆಯನ್ನು ತಂದು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ನೀವು 1 ಎಕರೆ ಪ್ರೂವ್ ಮಾಡಿದ್ರೆ ನಾವು ನಿಂತ್ಕೊಂಡು ನಮ್ಮ MLA ಹತ್ರ ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತೀವಿ ನಾವು. ಅದು ಬಿಟ್ಬಿಟ್ಟು ನಿನ್ ಕೈಯಲ್ಲಿ ಕ್ಷೇತ್ರದಲ್ಲಿ ಏನು ತೋರ್ಸಕ್ಕಾಗಲ್ಲ, ನಿನ್ ಕೈಲಿ ನಮ್ಮ ಸುಬ್ಬಾರೆಡ್ಡಿನ ಅವ್ರ ಹತ್ರ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೀನ್ ಇಲ್ಲಿ ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡು ಸರ್ವೆ ಮಾಡಿಸಿ ನೀನು 1 ಎಕರೆ ತೋರ್ಸಕ್ ನಿನ್ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ. ಇವತ್ತು ಕಂಪ್ಲೇಂಟ್ ಮಾಡಿದ್ದಾರೆ, ಮೊನ್ನೆನೆ ಏನೋ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಅವರು SP ಸಾಹೇಬ್ರ ಹತ್ರ. ಏನಂತ ಮಾಡಿದ್ದಾರೆ, 1 ವರ್ಷದ ಹಿಂದೆ ನಾನು ಇವ್ರ ಹತ್ರ ಲಕ್ಷ್ಮಮ್ಮ ಅನ್ನೋರ್ ಕಡೆಯಿಂದ ಕಂಪ್ಲೇಂಟ್ ಮಾಡಿಸಿದ್ದಾರೆ ಸಾಹೇಬ್ರ ಹತ್ರ, SP ಸಾಹೇಬ್ರ ಹತ್ರ. 1 ವರ್ಷದ ಹಿಂದೆ ನಾನು ಇವ್ರ ಹತ್ರ 2 ಲಕ್ಷ ದುಡ್ಡು ಕೊಟ್ಟು ಸೈಟ್ಗಳು ಬೋರ್ಡ್ ತೋರಿಸಿ 2 ಲಕ್ಷ ದುಡ್ಡು ತಗೊಂಡಿದ್ದಾರೆ ಸರ್ ಅಂತ ಹೇಳಿ ಒಂದು ಮೆನ್ಷನ್ ಮಾಡಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಏನಂತ 2 ಲಕ್ಷ ಇವರು 1 ವರ್ಷದ ಹಿಂದೆ ನನ್ನ ಹತ್ರ ಬಂದು ಬೋರ್ಡ್ ತೋರಿಸ್ಬಿಟ್ಟು ನನ್ನ ಹತ್ರ ದುಡ್ಡು ತಗೊಂಡಿದ್ದಾರೆ 2 ಲಕ್ಷ ಸೈಟ್ ಕೊಡಿಸ್ತೀನಿ ಅಂತ. ಅದೊಂದು ಗಮನದಲ್ಲಿ ಇರ್ಲಿ ಸರ್. ನಾನು ಸೇರಿ 8 ತಿಂಗಳಾಯ್ತು. ನಮ್ಮ ಊರಿನಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಬೋರ್ಡ್ ಹಾಕಿ ನಾವು ಒತ್ತುವರಿ ಕಾಂಪೌಂಡ್ ತೆರವುಗೊಳಿಸಿ 8 ತಿಂಗಳಾಗಿದೆ. ಇವರು 1 ವರ್ಷದಿಂದ ಬಂದು ಬೋರ್ಡ್ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದೊಂದು ಸ್ವಲ್ಪ ಹೆಡ್ಲೈನ್ ಅಲ್ಲಿ ಹಾಕಿ. ಅದು ತಪ್ಪು. ಯಾಕಂದ್ರೆ ನಾನು ಅಂಬೇಡ್ಕರ್ ಸೇವಾ ಸಮಿತಿಗೆ ಸೇರ್ಕೊಂಡೆ 8 ತಿಂಗಳಾಗಿದೆ ಸರ್. ಸಂದೇಶ್ ಅಣ್ಣನವ್ರಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಮ್ಮ ಬಡ್ಡಿ ವ್ಯವಹಾರಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ನೀವು ಹಣದ ವ್ಯವಹಾರ ಮಾಡಿರೋದು ಬಡ್ಡಿ ರೂಪದಲ್ಲಿ 10 ರೂಪಾಯಿ ಇಂಟ್ರೆಸ್ಟ್. ಈಗ ಇಲ್ಲೇ ಇದ್ದಾನೆ ಒಬ್ಬ ಹುಡುಗ ರವಿ ಅಂತ, ಈ ಹುಡುಗನ್ಗೆ 30,000 ಕೊಡ್ಸಿದೀನಿ. ಆ ಹುಡುಗನ್ ಚೆಕ್ ಸಮೇತ ಅವ್ರ ಹತ್ರನೇ ಇದೆ. ಅವನು ನನ್ನ ಅಕೌಂಟ್ಗೆ ಹಾಕ್ತಾ ಇದ್ದಿದ್ದು, ನಾನೇ ಮುಂದೆ ಹೋಗಿ ಕೊಡ್ತಾ ಇದ್ದಿದ್ದು. ಒಟ್ಟಾರೆಯಾಗಿ ಅವ್ರು ಮಾಡಿರ್ತಕ್ಕಂತ ಆರೋಪ ಎಲ್ಲಾ ಸತ್ಯಕ್ಕೆ ದೂರದ ಮಾತು. ಆಮೇಲೆ ಇನ್ನೊಂದ್ ಮಾತು ಹೇಳಿದ್ದಾರೆ ಶಂಕರ್ ಅವರು, ನಾನು ಅದು ಬೋರ್ಡ್ ಹಾಕಿರೋದು ತೆಗ್ಸಿಲ್ಲ ಅಂದ್ರೆ ನಾನು FIR ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸರ್, ದಿಸ್ ಪ್ರಾಪರ್ಟಿ ಈಸ್ ಬಿಲಾಂಗ್ ಟು ಸಂದೇಶ್ ಅಂತಲ್ಲ ಅಲ್ಲಿರೋದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ. ನಿಷೇಧಗೊಳಿಸಿದ್ದೇವೆ, ಒತ್ತುವರಿ ನಿಷೇಧಗೊಳಿಸ್ತೀವಿ, ಬೇರೆಯವ್ರಿಗೆ ಯಾರಿಗೂ ಆಸ್ವಾದನೆ ಇರಬಾರ್ದು ಅಂತ ಹೇಳಿ ಹಾಕಿದ್ದಾರೆ. ಅದು ನಮ್ಮ ಊರಿನ ಜನಕ್ಕೋಸ್ಕರ ಹಾಕೊಂಡಿದೀವಿ. ಅಷ್ಟು ಬಿಟ್ರೆ ಬೇರೆ ಯಾವ ರೀತಿನೂ ಆರೋಪಗಳು ಅವ್ರ ಮೇಲೆ ಮಾಡಬಾರ್ದು ಅಂತಾನೆ ಹೇಳ್ತೀನಿ ಸರ್. ಸ್ವತ್ತು ಕಬಳಿಕೆ ಮಾಡೋ ಅಂತವ್ರು ಈ ತರದ ಒಂದು ಷಡ್ಯಂತ್ರಗಳು ಮಾಡಿಸ್ತಾ ಇದಾರೆ ಇವ್ರ ಕಡೆಯಿಂದ. ಹೌದು ಸರ್, ಹೌದು. ಯಾರು ಅವರು? ನಮ್ಗೆ ಅವರು ಊರಿನಲ್ಲಿ ಕೆಲವರೆಲ್ಲ ಮೊದ್ಲು ಯಾರು ಕಾಂಪೌಂಡ್ ಹಾಕೊಂಡಿದ್ರು ಅವ್ರ ಮೇಲೆ ಡೌಟ್ ಇದೆ ಸರ್ ನನ್ಗೆ. ನಾನು ಇದೇ ಪರ್ಫೆಕ್ಟ್ ಆಗಿ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಬಡ್ಡಿ ವಿಚಾರ ತಗೊಂಡ್ ಬಂದು ಅಂಬೇಡ್ಕರ್ ಸೇವಾ ಸಮಿತಿಗೆ ಸೇರ್ಸಿದ್ರು ಇವ್ರು. ಯಾರು ಲಾಯರ್ ಅವರು, ಅವರೊಬ್ಬ ದೊಡ್ಡ ಫ್ರಾಡ್ ಇದ್ದಂಗಿದ್ದಾರೆ ಅವರು ಲಾಯರ್ ರಾಮಕೃಷ್ಣ ಅವರು. ಈ ಬಡ್ಡಿ ವ್ಯವಹಾರ ದುಡ್ಡು ವ್ಯವಹಾರ ಮಾಡ್ತಾ ಇರೋದೇ ಅವರು. ಸೊ ಅಲ್ಲಿ
ಕೊತ್ನೂರು ಪಂಚಾಯತಿಯಲ್ಲಿ ತುಮ್ನಳ್ಳಿ ಪಂಚಾಯತಿಯಲ್ಲಿ ಸುಮಾರು ಜನಗಳಿಗೆ ಬಡ್ಡಿ ಕೊಟ್ಬಿಟ್ಟು ಆ ಪುಣ್ಯಾತ್ಮ ಕೇಸುಗಳು 50,000 ಕೊಟ್ಟಿದ್ದಾನಂದ್ರೆ 2 ಲಕ್ಷ ಕೇಸ್ ಹಾಕ್ತಾನೆ. ನಾನು ಬಿಟ್ಬಿಟ್ಟಾರೆ. ಕೆಲವರೆಲ್ಲ ಊರೇ ಬಿಟ್ಬಿಟ್ಟಿದ್ದಾರೆ ಅವ್ರ ಕಡೆಯಿಂದ. ಈಗ ನೋಡಿದ್ರೆ ನಮ್ಮಂತ ಅವ್ರ ಮೇಲೆ ಏನು 2 ಲಕ್ಷ ತಗೊಂಡ್ರು 1 ಲಕ್ಷ ತಗೊಂಡ್ರು ಅಂತ ಹೇಳ್ಬಿಟ್ಟು ಈಗ 2-3 ವರ್ಷದಿಂದ ವ್ಯವಹಾರಗಳು ನಡೆದಿದೆ, ನಾವು ಕಟ್ಟಿದೀವಿ ಎಲ್ಲ ಇದ್ಕೊಂಡು ಈಗ ಯಾಕೆ ಸರ್ ನಾವು ಅವರು ನಮ್ಮ ಮೇಲೆ ಈ ರೀತಿ ಆಪಾದನೆ ಮಾಡ್ಕೊಂಡು ಬರ್ತಾ ಇರೋದು? ಅಂದ್ರೆ 10 ರೂಪಾಯಿ ಬಡ್ಡಿಗೆ ನೀವು ತಗೊಂತಾ ತಗೊಂತಾ ಇರೋದು ನಿಜಾನೇ. ಇನ್ನೂ ಇದಾರೆ ಸರ್, ತಗೊಂಡಿರೋರೆಲ್ಲ ಇದಾರೆ. ನಿಮ್ಗೆ ಆಧಾರ ಬೇಕಂದ್ರೆ ನಾನು ತಂದು ಕರೆಸ್ತೀನಿ ಅವ್ರನ್ನ. ಅವ್ರು ತಗೊಂಡವ್ರು ಇದ್ದಾರೆ, ಕೇಸುಗಳು ಹಾಕೊಂಡು ಪಾಪ ಕೇಸುಗಳು ಓಡಾಡ್ತಾ ಇಂತ ವ್ಯಕ್ತಿಗಳು ಇದ್ದಾರೆ. ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ ಸರ್ ನಾನು. ಬಡ್ಡಿ ವ್ಯವಹಾರಕ್ಕೂ ಮತ್ತೆ